ಆಡಿದರುಡಿಗೆ ಮಾಲಿನಿ ಮನದಿ ಹರುಷವನಾಂದು ನುಡಿಗಳು ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಕಲಿ ವನಜನಾಭನು ಬರುವ ಕೃತಕಲಿ ಅನವರದ ಸುಮನದರ ಪಕ್ಷದೇ ನಿನಗೆ ಬೀಳುವುದೊಂದು ವಿಧಿಯಲ್ಲಿ ಮಡಿದು ಮರಗಳನ್ನು ತನಯನಾಡಿದರುಡಿಗೆ ಮಾಲಿನಿ ಮನದಿ ಹರುಷವನಾಂದು ನುಡಿದಳು ಮಗನೇ ಕಂದ ಕಂದ ಎಲ್ಲಿಗೆ ಮಗನೇ? ನಾ ಬಂದಿಲ್ಲ. ಯಾಕೆ ಅಂತ ಬೇಡ, ನನ್ನ ಅಪ್ಪನ ಕೊಂದವ ಅಂತ ಬೇಕು ನನಗೆ. ನಿನ್ನಪ್ಪ ಕೊಂದವರು ಇಲ್ಲಿದ್ದಾರೆ ಅಂತ ಎಂಬ ಹಾಗೆ ನಾನು ಅಡಿತೇನೆ. ಇವರಲ್ವಾ ಅವರು ಮುಂದಿದ್ದಾರೆ ಎಂಬ ಹಾಗೆ ಅವರನ್ನೇ ನೀವು ಗುರುತಿಸಿದ್ರು. ಮತ್ತೆ ಯಾಕೆ ಇಲ್ಲಿ ಅಡ್ಡ ಕೂತ ನನಗೆ? ಅವರೇ ಕೊಂದದ್ದ. ಇಲ್ಲಿ ಬಾ, ಇಲ್ಲಿ ಬಾ ಅಮ್ಮ. ಬಾ ಮಗ. ವೀರವಾಣಿಯನ್ನೇ ಕೇಳಿಸಿಕೊಂಡಾಗ ಮನಸ್ಸಿಗೆ ಹರುಷವಾಯಿತು. ನೀನು ಧೀರನಿದ್ದೀಯ, ಶೂರನಿದ್ದೀಯ. ಸರಿಯಮ್ಮ. ಸ್ವರ್ಗವನ್ನಡರಿದಂತಹ ನಿನಗೆ ಆ ದೇವತೆಗಳನ್ನೆಲ್ಲ ಸದೆ ಬಡಿಯುವ ಸೋತವರು ಯಾವ ಕಾರಣಕ್ಕೂ ಸುಮ್ಮನಿರುವುದಿಲ್ಲ. ಮತ್ತೆ ನೇರವಾಗಿ ಹೋಗಿ ವನಜನಾಭನಲ್ಲಿ ದೂರನ್ನು ಕೊಡುತ್ತಾರೆ. ಆ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಹರಿಬಂದಾನು ಮಗನೇ. ನಾರಾಯಣ, ಹರಿನಾರಾಯಣ. ಅವ ನಾನಿದ್ದಲ್ಲಿಗೆ ಬಂದಾನ ಇಲ್ಲವೇ? ಬಂದ್ರೆ ಬಿಟ್ಟೇನ ಅಮ್ಮ. ಉಭಯ ಕೋಡ್ನಿಂದ ಕುಟ್ಟಿ 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 ತಿಕ್ಕಿ 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 ಬೀಸಾಡ್ಬಿಟ್ಟೆ ಮಗನೇ. ಆ ಸಾಮರ್ಥ್ಯ ನಿನ್ನಲ್ಲುಂಟು ಎಂಬುದು ಸತ್ಯ. ಆದರೆ ಒಂದು ಕಣ್ಣೆದುರು ನಿಂತು ಯುದ್ಧ ಮಾಡುವಂತದ್ದನ್ನು ಯಾವ ಕಾರಣಕ್ಕ ತೋರಿಸಲ್ಲ. ಕಪಟವನ್ನೇ ಸಿಗುವುದಕ್ಕಾಗಿ ಮುಂದಾದನು ಮಗನೇ. ಅದಕ್ಕೆ ಆತನ ಮೋಸದ ಬಲೆಗೆ ಸಿಲುಕಬಾರದು ಎಂದಾಗ ಕೆತ್ತಮೆಯಾಡಿದ ಮಾತನ್ನು ನಡೆಸಿಕೊಡುವೆಯ ಮಗನೇ. ಮಾತಿಗೆ ಎರಡಿಲ್ಲ ಕಂದ. ಕಾರಣ ಗರ್ಭವನ್ನು ಸೇರಿಕೊ ಮಗನೇ. ಆ ಕನಕ ಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಂಡು ಒಲಿದ ವಿಧಾತನಲ್ಲಿ ಅಜೇಯನಾಗುವಂತಹ ವರವನ್ನು ಬೇಡಿಕೊಂಡು ಆಮೇಲೆ ನಾಕವನ್ನೇರು ಕಂದ. ಆ ದೇವತೆಗಳನ್ನೆಲ್ಲ ಸದೆ ಬಡಿಯುವ ಮುಖೇನವಾಗಿ ಬರಿದಾದಂತಹ ಸ್ವರ್ಗದ ಪೀಠವನ್ನು ನೀ ಏರಬೇಕು ಮಗನೇ. ಅಮ್ಮ, ನಾನು ಇಲ್ಲಿಂದ ಹೋಗುವಾಗ ಬರಿಗೈಯಲ್ಲೇ ಹೋಗ್ಬೇಕಾ? ಇಲ್ಲ ಕಂದ, ಬರಿಗೈಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯಾವ ಕಾಲಕ್ಕೂ ನಿನಗೆ ಕಷ್ಟ ಒದಗಬಾರದೆಂಬಂತಹ ಉದ್ದೇಶದಿಂದಲೇ ಈ ಆಯುಧವನ್ನು ಕೈಯಲ್ಲಿರಿಸಿಕೊ ಮಗನೇ. ಇದು ಯಾರ ಆಯುಧ? ನಿನ್ನ ಅಪ್ಪನದ್ದು ಕಂದ. ಸನ್ನಿಧಾನದ ಒಂದು ಪ್ರಾರ್ಥನೆ. ಏನು ಮಗನೇ? ಯಾವ ರೀತಿ ಯಾವ ಬಲ ಇದ್ದಾರೆ ಏನಂತೆ? ತಂದೆ ತಾಯಿ ಅನುಗ್ರಹ ಮೊದಲಂತೆ. ಅಮ್ಮ, ಅಪ್ಪನನ್ನು ಮೊದಲೇ ಕಳ್ಕೊಂಡಿದ್ದೇನೆ ಮಗನೇ. ಅಪ್ಪನಿಲ್ಲದೆ ನಾನೀಗ ತಪ್ಪಲಿ ಅಮ್ಮ. ಹಾಗೆ ಯೋಚಿಸಬೇಡ. 9 ತಿಂಗಳು ಉದರದಲ್ಲಿತ್ತು, 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸಿಕೊಟ್ಟವು. ಸರಿ, ಕರ್ಮಭೂಮಿ ಹೋದು ಜನ್ಮಭೂಮಿ ಹೋದಮ್ಮ. ಹೋದಲ್ಲಿ ಬಂದಲ್ಲಿ ನಿನ್ನ ಮಗ ದಯ ತೀರಲಾಗುವಂತ ಆಶೀರ್ವಾದ ಮಾಡಮ್ಮ. ಆದಷ್ಟು ಬೇಗ ವಿಧಾನ